ನಮಸ್ಕಾರ, ಪಿವಿ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದಿಂದ ಹೋಬಳಿ ಕೇಂದ್ರ ಡಿಪಾಳ್ಯವನ್ನು ಸಂಪರ್ಕಿಸುವ ಜಿಲ್ಲಾ ಮುಖ್ಯ ರಸ್ತೆಯ ಅಧೋಗತಿ. ಈ ರಸ್ತೆಯಲ್ಲಿ ಪ್ರತಿದಿನ ಸುಮಾರು 3 ರಿಂದ 4 ಸಾವಿರ ದ್ವಿಚಕ್ರ ವಾಹನಗಳು ಸೇರಿದಂತೆ ಭಾರಿ ವಾಹನಗಳು ಸಂಚರಿಸುತ್ತವೆ. ಇದೇ ರಸ್ತೆಯಲ್ಲಿ ಪ್ರತಿಷ್ಠಿತ ಖಾಸಗಿ ವಿದ್ಯಾ ಸಂಸ್ಥೆ ಕೂಡ ಇದೆ. ಈ ರಸ್ತೆ ಮಾರ್ಗವಾಗಿ ಮಕ್ಕಳನ್ನು ಬೆಳಗ್ಗೆ ಹಾಗೂ ಸಂಜೆ ಆಟೋ ಚಾಲಕರು ಹಾಗೂ ದ್ವಿಚಕ್ರ ವಾಹನ ಸವಾರರು ಮಕ್ಕಳ ಪ್ರಾಣವನ್ನು ಪಣಕ್ಕಿಟ್ಟು ತಮ್ಮ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರಬೇಕು. ಇನ್ನು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಪಾಳ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಸುಮಾರು 25 ವರ್ಷಗಳಿಂದ ಈ ರಸ್ತೆಯು ಇದೇ ಸ್ಥಿತಿಯಲ್ಲಿದ್ದು, ಸುಮಾರು 20 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಈ ಕ್ಷೇತ್ರದ ಮಾಜಿ ಶಾಸಕರು, ಸಚಿವರು ನ್ಯಾಯಾಲಯವನ್ನು ಜನತೆಗೆ ತೋರಿಸಿ ಸುಮ್ಮನಾದರೆ ಹೊರತು ರಸ್ತೆ ಸರಿಪಡಿಸಲಿಲ್ಲ. 2 ವರ್ಷಗಳ ಹಿಂದೆ ಈಗಿನ ಶಾಸಕರು ಇದೇ ಸ್ಥಳದಲ್ಲಿ ನಿಂತು ಈ ರಸ್ತೆಯ ಸಮಸ್ಯೆಯನ್ನು ಬಗೆಹರಿಸಿಕೊಡುವುದಾಗಿ ಹೇಳಿದರು. ಆದರೆ ಈಗಿನ ಶಾಸಕರು ಗೆದ್ದು 2 ವರ್ಷ ಕಳೆದರೂ ಈ ರಸ್ತೆಯ ಪರಿಸ್ಥಿತಿ ಬದಲಾಗಲಿಲ್ಲ. ಈ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ನರಕದಲ್ಲಿ ಸಂಚರಿಸುವ ರೀತಿಯಲ್ಲಿ ಅನುಭವ ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆಯಲ್ಲಿ ಗುಂಡಿಗಳು ಅಥವಾ ಗುಂಡಿಗಳಲ್ಲಿ ರಸ್ತೆಯೋ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ರಸ್ತೆಯಲ್ಲಿ ದಿನನಿತ್ಯವೂ ಸಂಚರಿಸುವ ಸುಮಾರು ಸಾರ್ವಜನಿಕರು ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡಿರುವುದು ಉಂಟು. ಈ ರಸ್ತೆಯಲ್ಲಿ ಸಂಚರಿಸುವುದರಿಂದ ನಮ್ಮ ವಾಹನಗಳು ಹಾಳಾಗಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕೇವಲ 500 ಮೀಟರ್ಗಳ ರಸ್ತೆಯನ್ನು ತಾತ್ಕಾಲಿಕವಾಗಿ ಸರಿಪಡಿಸಬೇಕು ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲದಂತೆ ಇರುವ ಗೌರಿಬಿದನೂರು ತಾಲೂಕಿನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲಿ ಎಂದು ಹಾರೈಸಿದರು. ನಮಸ್ತೆ. ಡಿಪಾಳ್ಯ ಗ್ರಾಮದಲ್ಲಿ ಸದಸ್ಯನಾಗಿದ್ದೆ. ವಿಷಯ ಏನಂದರೆ, ಈ ರೋಡ್ ಬಂದುಬಿಟ್ಟು ಒಂದು 25 ವರ್ಷದಿಂದ ಇದೇ ಥರ ಸಮಸ್ಯೆ ಬರ್ತಾಯಿದೆ. ಹಲವಾರು ಶಾಸಕರು ಬಂದು ಏನು ಅಂತಾರಂದರೆ, ಇದು ಸರ್ ಈ ರೋಡ್ ಅಂದರೆ ಇಲ್ಲ ನಾವು ನೆಕ್ಸ್ಟ್ ಡೇ ಮಾಡ್ಕೊಡ್ತೀವಿ, ಪೋರ್ಟಲ್ ಇದೆ ಅದಿದೆ ಅಂತೇಳಿ ಹೇಳ್ತಾ ಇದ್ರು. ಸೊ ಮೊನ್ನೆ ಕುರ್ಸಾಮೋಡೊಂದು ಎಲೆಕ್ಟ್ ಆಗಿದ್ದರು MLA ಅವರು ಈ ಭರವಸೆ ಕೊಟ್ಟಿದ್ದಂದರೆ ಈ ರೋಡು ನಾವು ಖಂಡಿತ ಮಾಡೇ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಬಿಟ್ಟು ಅವರು MLA ಶಾಸಕರಾದರು. ಆದರೆ ಅವರು ಕೂಡ ಈ ಗಮನಕ್ಕೆ ತರದಿರ ಮಾಡ್ತಾವ್ರೆ. ಇದೇನು ರಸ್ತೆ ಇದೆಯೋ ಏನೋ ಸರ್ವೆ ನಂಬರ್ ಇದೆಯಂತೆ. ಸೊ ಅವ್ರೇನಂದರೆ ಈ ಕಡೆ ನಮಗೆ ರಸ್ತೆ ಮಾಡಿಕೊಡ್ತೀವಿ ಅಂತ ಶಾಸಕರು ಹೇಳಿದ್ರು. ಇದೇ ಪುರ್ಸಾಮ್ಗೌಡರು ಅವರು ಅದು ಮಾಡಿಲ್ಲ, ಇದು ಮಾಡಿಲ್ಲ. ಸುಮಾರು ಅಂದರೆ ಈ ರೋಡಲ್ಲಿ ಒಂದು 3000 ಗಾಡಿಗಳು ಓಡಾಡ್ತಾರೆ, 2 ವೀಲರು, ಆಮೇಲೆ ವೆಹಿಕಲ್ಸು. ಇನ್ನೊಂದು ಇಲ್ಲಿ ಒಂದು GN ಸ್ಕೂಲ್ ಆಗಿದೆ. ಪಾಪ ಮಕ್ಕಳು ಈ ಪರಿಸ್ಥಿತಿ ನೋಡಿಬಿಟ್ರೆ ಅವ್ರ ಮನೆಗೆ ಹೋದ್ರೆ ವಾಮಿಟಿಗಳಾಗ್ತವೆ. ಆ ಥರ ಜಸ್ಟ್ ಇಲ್ಲಿಂದ ಒಂದು 800 ಮೀಟ್ರ್ ಇದೆ. 800 ಮೀಟ್ರಿಗೆ ಮಕ್ಕಳಿಗೆ ಪಾಪ ಅಷ್ಟೊಂದು ಹಿಂಸೆ. ಎಲ್ಲ ಭರವಸೆ ಕೊಟ್ಟು ಮಾಡ್ಕೊಂಡಂತ ಬಟ್ ಇದು ಕೆಲಸ ಮಾಡೋರು ಯಾರೂ ಇಲ್ಲಿಲ್ಲ. ಸಮಸ್ಯೆ ಏನೇ ಆಗಲಿ ಅದು ಬಗೆಹರಿಸ್ಬೇಕು. ಸಮಸ್ಯೆ ಏನೇ ಆಗಲಿ ಬಗೆಹರಿಸ್ಬೇಕು. ಇವಾಗ ಇವರು ಸರ್ವೆ ನಂಬರ್ ಇದೆಯಲ್ಲ, ಅವ್ರಿಗೂ ಸರ್ಕಾರದ ಇದು ಹಣ ಘೋಷಣೆ ಮಾಡಿ ಅವ್ರಿಗೆ ಇಷ್ಟೊಂದು ಮೆಜರ್ಮೆಂಟ್ ಕೊಟ್ಟು ಮಾಡ್ಕೊಬಿಟ್ಟು ಇವಾಗ ರೋಡ್ಗಳಾಗ್ತಾಯಿದೆ, NS 7ಗಳಾಗ್ತಾಯಿದೆ, ಭೂ ಇದು ಮಾಡ್ತಾರೆ. ಅವ್ರು ಮಾಡ್ತಾ ಇಲ್ವಾ? ಇದಾಗಿ ಇಷ್ಟು ಪೆಂಡಿಂಗ್ ಇದೆ. ಕಟ್ಕೊಡಿ, ಸರ್ಕಾರದ ಏನಿದೆ ಕಟ್ಕೊಟ್ಬಿಟ್ಟು ಮಾಡಿಕೊಡಿ. ಗಾಡಿಗಳು ಹೆಂಗೆ ಬರ್ತಾವೆ ನೋಡಿ, ಹೆಂಗೆ ಬರ್ತಾವೆ ನೋಡಿ. ಗಾಡಿಗಳು ಮಕ್ಕಳು ಯಾರು ಬರ್ತಾ ಇದೆ, ಆ ಮಕ್ಕಳ ಪರಿಸ್ಥಿತಿ ನೋಡ್ಬಿಟ್ರೆ ನಮಗೆ ಅಯ್ಯೋ ಪಾಪ ಅನಿಸಿದೆ. ಅದಕ್ಕೆ ದಯವಿಟ್ಟಾಗಿ ಇದು ಅಷ್ಟು ಶೀಘ್ರವಾಗಿ ಏನೇ ಸಮಸ್ಯೆ ಇಲ್ಲಿ ಬಗೆಹರಿಸ್ಕೊಬಿಟ್ಟು ಅವ್ರ ಜಮೀನಿಗೆ ಲ್ಯಾಂಡ್ ಇದೆಯಲ್ಲ, ಸರ್ಕಾರದ ಅಮೌಂಟ್ ರಿಲೀಸ್ ಮಾಡಿದ್ವಿ ಸರ್. ನೀವು ಯಾವುದೋ ವಾರದ ಕೆರೆಯಿಂದ 7,000 ರೂಪಾಯಿ ಇದು 5 ತೊಗೊಂಬತ್ತು ಪೈಪ್ಲೈನ್ ತೊಗೊಂಬಿಟ್ರೆ ಇದು ಮಾಡೋಕ್ಕಲ್ವ ನಿಮಗೆ ಶಾಸಕರೇ, ಪುರ್ಸಾಮ್ ನೋಡ್ರೆ? ಅಲ್ಲ, ರೈತ ಅಯ್ಯೋ ಅನಿಸ್ಬಿಟ್ಟು ನೀರು ತೊಗೊಬರ್ತಾ ಇದ್ರಲ್ಲ, ಅದು ಇದು ಮಾಡಿ ಸರ್. ಇದು ಫಸ್ಟು ಇದು ಮಾಡಿಬಿಟ್ಟು ನೀವು ಶಾಸಕರನ್ನ ಉಳಿಸ್ಕೊಳ್ಳಿ ಸರ್ ನೀವು, ಅಲ್ವಲ್ಲ? ಸುಮ್ಮನೆ ಅದು ಇದು ಬರ್ತದೆ ಅಂತೇಳಿ ಫಸ್ಟ್ ಇದು ಮಾಡಿ. 3000 ಗಾಡಿ ಓಡಾಡ್ತಾರೆ ನೋಡಿ, ಗಾಡಿಯಲ್ಲಿ ಹೋಗ್ತಾರೆ ನೋಡಿ. ಯಾರು ಎಷ್ಟೋ ಜನ ಇಲ್ಲಿ ಬಿದ್ದೋಗಿರ್ತಾರೆ ಇಲ್ಲಿ. ಅದಕ್ಕೆ ಯಾರು ಸರ್ ಹೊಡೆಯಲ್ಲ? ಅದಕ್ಕೆ ಇಷ್ಟಕ್ಕೆ ಮುಂಚೆ ರೋಡಲ್ಲಿ ಯಾವಾಗ ಯಾರಿಗಾನ ಗಾಯಗಳಾಗಿದೆ? ಬಿದ್ದೋಗಿ ನಾನೇ ಒಂದ್ಸಲ ಬಿದ್ದೋಗಿದ್ದೀನಿ. ನಾನು ಹಳೆ ಗಾಡಿ ಇತ್ತು, ಅದ್ರ ಬಿದ್ದೋಗ್ಬಿಟ್ಟಿದ್ದೀನಿ. ಆದರೆ ಇಲ್ಲಿ ಯಾರೂ ಕೇಳೋದಿಲ್ಲ ಸರ್. ಅದಕ್ಕೋಸ್ಕರ ದಯವಿಟ್ಟು ಶಾಸಕ ಗಮನಕ್ಕೆ ತಗೊಬರ್ತಾನೆ, ತಹಸೀಲ್ದಾರ್ ಗಮನಕ್ಕೆ ಬರ್ತಾನೆ, EO ಗಮನಕ್ಕೆ ತಗೊಬರ್ತಾನೆ. ಇದು ದಯವಿಟ್ಟು ನೀವು ಇದು ಮಾಡಿಬಿಟ್ಟು ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಇದು ರಸ್ತೆ ಎಷ್ಟು ವರ್ಷದಿಂದ ಈ ರೀತಿ ಇದೆ ಸರ್? ಒಂದು 25 ವರ್ಷದಿಂದ ಇದೆ ಸರ್. 25 ವರ್ಷದಿಂದ ಇದೆ. ಈ ಹಿಂದೆ ಇದ್ದಂತಹ ಶಾಸಕರು ಏನಾದರೂ ಇದಕ್ಕೆ ಅವರು ಇದೇ ಭರವಸೆ ಕೊಡೋದು, ನಿಮ್ಗೆ ಮಾಡ್ಕೊಡ್ತೀವಿ, ಅದು ಇದನ್ನು ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಅವರು 5 ಟರ್ಮು ದೊಬ್ಬಾಗ್ಬಿಟ್ರು. ಈಗಿರುವಂಥ ಬಂದರೆ ಶಾಸಕ ಇಲ್ಲೇ ಮೀಟಿಂಗ್ ಮಾಡಿದ್ರು. ಇದು ನಾವು ಮುಚ್ಚಾಕ್ಬಿಟ್ಟು ಅವ್ರಿಗೆ ನಾವು ಇದು ಮಾಡ್ಕೊಡ್ತೀವಿ, ನಾವು ಆ ಕಡೆ ಎಲ್ಲ ಮಾರ್ಕ್ ಮಾಡಿದ್ರಲ್ಲ, ಅಲ್ಲಿಂದ ಮಾರ್ಕ್ ಮಾಡಿದ್ರಲ್ಲ, ಹಿಂಗೆ ಮಾಡ್ಕೊಡ್ತೀವಿ ಅಂತೇಳಿ. ಅಲ್ಲ, ಈಗಿರುವಂಥ ಶಾಸಕರಿಗೆ ಆಗೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ನಿಂತು ಭರವಸೆ ಕೊಟ್ಟಿದ್ರ? ಶಾಸಕರಾದ್ಮೇಲೆ ಭರವಸೆ ಕೊಟ್ಟಿದ್ರ? ಇದಕ್ಕಿಂತ ಶಾಸಕರಾಗಿ ನಾನು ಮುಂಚೆ ಕೊಟ್ಟಿದ್ದವು. ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಗಿಮಿಕ್
ಮುಂಚೆ ಭರವಸೆ ಕೊಟ್ಟಿದ್ರು ಈ ರಸ್ತೆನ ನಾನು ಸರಿಪಡಿಸ್ಕೊಡ್ತೀನಿ ಮಾಡ್ತೀನಿ, ನಾನು ಖುದ್ದಾಗಿ ಮಾಡಿ ಕೊಡ್ತೀನಿ ಅಂತ. ಅವ್ರ ಜಮೀನಾಗ ನಾನು ನಷ್ಟ ಕೊಡ್ತೀನಿ ಅಂತ ಹೇಳಿದ್ರು. ಇದೇ ಪುಡ್ಸಂಗ ನಿಮ್ಗೆ ಹಳೆ ರೆಕಾರ್ಡ್ ಇರ್ಬೋದು, ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಇದುವರೆಗೂ ಸರಿಪಡಿಸಿಲ್ಲ, ಮಾಡ್ತಿಲ್ಲ. ಇದು ಈ ಜಾಗ ಬಂದಿಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ಸರಿ ಮಾಡಿರಿ. ಸಾರ್ವಜನಿಕ ರಸ್ತೆ ಇದು, ಅವ್ರ ಜಮೀನು ಏನೇ ಇಲ್ಲಿ ನಷ್ಟ ಕಟ್ಕೊಡಿ ಸರ್. ಸುಮ್ಮನೆ ಅದೇದು ಮಾಡ್ತೀರಿ, ಇದು ಇಂಥ ಕೆಲಸ ಮಾಡಿ. ಸಾವಿರಾರು ಜನ ಓಡಾಡೋ ಇದು ರಸ್ತೆ ಇದು. ದಯವಿಟ್ಟು ಆ ಥರ ಮಾಡಿಬಿಟ್ಟು ನಿಮ್ಗೆ ಒಳ್ಳೆಯ ದಿನಗಳಲ್ಲಿ ಒಳ್ಳೆಯ ಇದಾಗ್ತದೆ ನಿಮಗೆ ಅಂತ ಹೇಳಿದ ಒಂದೆರಡು ಮಾತು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಸರ್.